ವಿರೋಧಿ ಚಟುವಟಿಕೆಗಳು ನೀವು ಹಿರಿಯರಿದ್ದೀರಿ ನಾವು ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ಗೆ ಈ ತರ ಇದು ಮಾನವೀಯತೆ ಇರಬೇಕು, ಸಾಮ್ರಾಜ್ಯವನ್ನು ಮಾನವೀಯತೆ ಇರಬೇಕು. ಸಭಾಧ್ಯಕ್ಷ ಈ ತರ ಎಲ್ಲ ಮಾಡಬಾರ್ದು. ಈ ದೇಶದವರಿಗೆ ಅವಕಾಶ ಯಾಕೆ ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ ಇವರ ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ ಬಿರಿಯಾನಿ ತಿನ್ಬೇಕಾಗಿತ್ತು. ಈಗ ಮಾತುಗಳು ವಾಪಸ್ ತಗೋಬೇಕು. ಇವ್ರು ಏನ್ ಆಧಾರ ಈ ಬ್ರಿಟಿಷರ್ ಮಾಡೋದಕ್ಕೆ ದಾರಿ ತಪ್ಪಕ್ಕೆ ಗೂಬೆ ಬಂದು ಭಾಷಣ ಮಾಡ್ತಾರದು ಗೂಬೆ ಕೂರ್ಸಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಯತ್ನಾಳು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು. ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ತೆಗಿಬೇಕು. ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾತನ್ನು ಕಡತದಿಂದ ತೆಗಿಬೇಕು. ಸಮಾಜ ದೇಶದ ಬಗ್ಗೆನೂ ಭಾವನೆ ಇಲ್ಲ. ತೆಗಿಬೇಕು. 1.5 ಗಂಟೆ ಸಾಕು. ಯತ್ನಾಳ್ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತವ್ಯದಿಂದ ಇದು ತೆಗಿಬೇಕು. ಯತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು, ಕ್ಷಮೆ ಕೇಳಬೇಕು. ಯತ್ನಾಳು ಏನ್ ಬಾಯಿ ಬಂದಂಗೆ ಸಮಾಜ ಉಳಿಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜವನ್ನು ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ಎಲ್ಲರೂ ಒಗ್ಗೂಡ್ಸಕ್ಕಿರೋದು, ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು. ಯತ್ನಾಳ್ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ, ವಿಷದ ರಾಜಕಾರಣಕ್ಕೋಸ್ಕರ ಅಲ್ಲ ಈ ವೇದಿಕೆ. ಎಲ್ಲ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ಹಚ್ಚೋರು ನೀವು ಅಧ್ಯಕ್ಷರೇ. ಅಲ್ಲ, ಬೆಂಕಿ ಹಚ್ಕೊಂಡು
ಒಂದು ಇಲ್ಲಿ ಸಮುದಾಯ- ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ನಮ್ಮ ಆಸೆ- ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ. ಎತ್ತಲವ್ರೆ. ಈ ವೇದಿಕೆಯನ್ನು ಯಾದಕ್ಕೋಸ್ಕರ ಬೆಳೆಸ್ತಾ ಇದ್ದಾರೆ ಇವರು? ಜೈನ ಸಮುದಾಯಕ್ಕೆಲ್ಲ ಸಿಖ್ ಸಮುದಾಯಕ್ಕೆ ಸಸ್ಪೆಂಡ್ ಮಾಡಿ ಅವ್ರಿಗೆ. ಇವತ್ತು ಎಲ್ಲ ಸಮುದಾಯದ ಆಶೀರ್ವಾದದಿಂದ ನಾವು ಬಂದಿರೋದು. 2 ಕೋಟಿ, ಬೌದ್ಧರಿಗೆ 1 ಕೋಟಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ, ಇದನ್ನ ಇಲ್ಲಿ ತಗೊಂಡಂತ ಸಮುದಾಯ ಒಡೆಯೋ ಯಾವ ಧರ್ಮ ಮಾತು ದೀಕ್ಷೆ ಕೂಡ ತಗೊಂಡಂತ ಆಗ್ಬಾರ್ದು. ಬೌದ್ಧ ಧರ್ಮದ ಹಿಂದೂ ಬರೀ ಮುಸ್ಲಿಂ ಒಂದು ಎಲ್ಲರೂ ನಮಗೂ ಓಟ್ ಹಾಕಿದ್ದಾರೆ. ಮುಸಲ್ಮಾನರಿಗೆ ಎಲ್ಲ ಸಮುದಾಯ ಹಾಕೋದು ಆಶೀರ್ವಾದ ಪಡ್ಕೊಂಡು ನಾವು ಜೈನರಿಗೆ ಇಲ್ಲಿ ಬರೀ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ಕ್ರಿಶ್ಚಿಯನ್ರಿಗೆ ತಗೊಂಡು ಮುಸಲ್ಮಾನ ಎಲ್ಲ ಜಾತಿ ಓಟ್ ಪಡ್ಕೊಂಡು ಬಂದಿದ್ದೇವೆ. ಈ ಶಂಕರಗೌಡ ಪಾಟೀಲ್ ಯತ್ನಾಳು ಸಮಾಜ ಒಡೆಯುವ ಘಾತಕ ಈ ಕೆಲಸ ಬಜೆಟ್ ಇಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತಾಲೀಮು ಇವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಜೆಟ್ ಸುಳ್ಳು ಹೇಳ್ತಕ್ಕಂತ, ಈ ಪ್ರಚೋದನೆ ಬಜೆಟ್ ಮಾಡ್ತಕ್ಕಂತ ಹಿಂದೂಗಳನ್ನ ಎಲ್ಲ ಕೆಲಸ ಕೊಲೆ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಮುಕ್ತವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಯತ್ನಾಳ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ತದಿಂದ ತೆಗಿಬೇಕು. ಇವರು ಕ್ಷಮೆ ಕೇಳಬೇಕು. ಆಯ್ತು. ಕ್ಷಮೆ ಕೇಳಬೇಕು. ಇವರು ಬಜೆಟ್ 1.5 ಗಂಟೆಯಿಂದ ಮಾತಾಡಿದ್ದಾರೆ. ಕ್ಷಮೆ ಕೇಳಬೇಕು ಅವರು. ನಿನ್ನೆ ನಾವು ಮಾತಾಡುವಾಗ ಅರ್ಧ ಗಂಟೆ ಎದ್ದು ನಿಂತ್ಕೊಂಡಿಲ್ವ ಅವರು? ನಮಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರ? ನಾವು ಯಾವ್ದಾದ್ರು ಪ್ರಚೋದನೆಕಾರಿಯಾಗಿ ಮಾತಾಡಿದ್ವಾ? ಸಮುದಾಯದ ಏನಿದು? ಕುರಿ ಸತ್ರೆ ಈ ತರ ಎಲ್ಲ ಅವ್ರು ಮಾತಾಡಿದ್ರೆ ಸುಮ್ಮನೆ ಕೂರಕ್ಕಾಗೋದಿಲ್ಲ. ಅವ್ರಿಗೆ ಕೂರಿಸ್ಬೇಕು. ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕರ್ತದಿಂದ ತೆಗಿಬೇಕು. ಕ್ಷಮೆ ಕೇಳಬೇಕು. ಮಾತ ಮುಗಿಸಿ ಕಂಟ್ರೋಲ್ ಮಾಡಿ. ಕನ್ಕ್ಲೂಡ್. ಸಿದ್ದರಾಮಯ್ಯ ಅವರ ಈ ಬಜೆಟ್ ಕುರಿ ಸತ್ರೆ ಒಂದ್ ಜಾತಿ ಕೊಡ್ತಾರೆ, ಕುರಿ ಸಾಕರು ಎಲ್ಲಾ ಜಾತಿಯವರು ಸಾಕ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಓಕೆ, ಕೂತ್ಕೊಳ್ಳಿ. ಈಗ ಮಿನಿಸ್ಟರ್ ಕೂತ್ಕೊಳ್ಳಿ. ಈಗ ಆಸೇಫ್ ಒಂದ್ ಸೆಕೆಂಡ್ ನಮ್ಮ ಹೇಳ್ತಾರೆ ಅವ್ರು ಜನತಾದಳದಾಗಿದ್ರು. ಬೇಡ. ಆ ಜನತಾದಳದಾಗಿದ್ದಾಗ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡ್ಯಾರ. ಈಗ ಮುಸ್ಲಿಂ ವಿರೋಧಿ ಈಗ ಮಾತುಗಳು ನೋಡಿ, ನಾವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿಲ್ಲ. ರಾಣಾ ಪ್ರತಾಪ್ ಜಯಂತಿ ಮಾಡಿದ್ವಿ. ಸಾಕು ಗೊತ್ತು. ನಿಮ್ಮ ನಿಮ್ ರಾಜಕಾರಣ ಗೊತ್ತು. ಕೊಡ್ರಿ. ಜಯಂತಿನೂ ಮಾಡಿರಿ. ಈಗ ಎಂ.ಬಿ. ಪಾಟೀಲ್ ಅವರೇ, ಸಮಾಜ ಮಿನಿಸ್ಟರ್ಸ್ ಇಲ್ಲಿ ಕೇಳಿ. ನೀವು ಇಲ್ಲಿ ಕೇಳಿ. ಬೇರೆಯವ್ರು ಮಾತಾಡ್ಬೇಕಾ? ಎಂ.ಬಿ. ಪಾಟೀಲ್, ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ? ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾ ಬೇಡವಾ? ಬಿಲ್ ಅದನ್ನ ಆಯ್ತು. ಸ್ಪೀಕರ್ ಓಕೆ, ನಾನೀಗ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಆಸಿಫ್, ಓಕೆ ಆಸಿಫ್, ಸಿಟ್ ಡೌನ್. ನಿನ್ನೆ ಆಸಿಫ್ ಸಿಟ್ ಡೌನ್. ಬ್ರದರ್ಹುಡ್ ಬಗ್ಗೆ ನೀವು ಮಾತಾಡಾಗ್ತದ? ಆಯ್ತು, ವೆಯ್ಟ್. ಯಾವುದೇ ಶಿಕ್ಷೆಗೂ ನೋಡಿ, ಈಗ ಆಯ್ತು, ಮಾತಾಡ್ತಾರೆ. ತೆಗಿಬಾರ್ದು. ತಾವು ಮಾತಾಡಿದ್ರಿ, ಈಗ ಮತ್ತೆ ಯಾಕೆ ಮಾತಾಡ್ತೀರಿ? ಈಗ ನಾನು ಹೇಳ್ತ ಕೇಳಿ. ಬಜೆಟ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು. ಪ್ಲೀಸ್ ಆಸಿಫ್ ಕೂತ್ಕೊ. ಆಯ್ತು, ಮತ್ತೆ ಮಾತಾಡಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ರೆಡಿ ಪ್ಲೀಸ್. ಆಯ್ತು, ಬೇರೆ ನೋಡಿ. ಜನಾಂಗದ ಬಗ್ಗೆ ಆಯ್ತು, ನಾನು ಮಾತಾಡ್ತೇನೆ. ನಾನು ಮಾತಾಡ್ತೀನಲ್ಲ. ನ್ಯೂಸ್